ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಡೋರಿಗೆ ಹೇಗೆ ಗುಚ್ಚು ಮಾಡುವುದು ಅನ್ನೋದನ್ನು ಹೊಲಿಯೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಹೇಗೆ ಹೊಲಿಬೇಕು ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ನಾನು. ಈಗ ಅದೇ ರೀತಿಯೇ ಈಗ ಬೇರೆ ಥರನೇ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಇದು ಒಂದು ಬಟ್ಟೆ ಪೀಸನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಾವು ಒಂದು ರೌಂಡ್ ಆಗಿರೋವಂಥ, ನೀವು ಯಾವ್ದು ಬೇಕಾದರೂ ತಗೋಬೋದು. ನಾನು ಈ ಥರ ರಟ್ಟಿಂದು ತಗೊಂಡಿದ್ದೀನಿ. ಈ ಥರ ನೀವು ರೌಂಡ್ ಶೇಪನ್ನು ಒಂದು ಬಟ್ಟೆ ಮೇಲೆ ಈ ಥರ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಪೀಸನ್ನು ಒಳಗಡೆ, ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಳಗಡೆ ಬಟ್ಟೆನ ಇಟ್ಬಿಟ್ಟು ನೀವು ಮಾರ್ಕ್ ಮಾಡ್ಕೊಂಡಿದ್ದನಲ್ಲ ಅದೇ ಥರನೇ ನೀವು ಚಾಕ್ ಪೀಸಿಂದ ಇನ್ನೂ ನೀಟಾಗಿ ರೌಂಡ್ ಶೇಪ್ ಮಾಡಿಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದ್ರಲ್ಲಿ ಬರುತ್ತೋ ಆ ಥರ ನೀವು ರೌಂಡ್ ಶೇಪನ್ನು ಕಟ್ ಮಾಡ್ಕೋಬೋದು. ಇವಾಗ ಇದನ್ನು ಅರ್ಧಕ್ಕೆ ಮಡಚಬೇಕು. ಅರ್ಧಕ್ಕೆ ನೀಟಾಗಿ ಮಡಚಿಬಿಟ್ಟು ಮಧ್ಯ ನೀವು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಮಧ್ಯ ಜಾರದ ಹಾಗೆ ನೀಟಾಗಿ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ, ಅರ್ಧ ಭಾಗ ಆಗಿದೆ ಇದು. ಇವಾಗ ಇದಕ್ಕೆ ಲೈನಿಂಗ್ ಪೀಸ್ ತೆಗೆದುಕೊಳ್ಳೋಣ. ನೋಡಿ, ಈ ಥರ ಉಲ್ಟಾ ಇಟ್ಬಿಟ್ಟು ನೀವು ಪ್ರತಿಯೊಂದಕ್ಕೂ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ ಇಷ್ಟೇ ಸಾಕು, ಅರ್ಧಕ್ಕೆ ಇಷ್ಟೇ ಸಾಕು. ಈ ಭಾಗನ ಓಪನ್ ಇರಬೇಕು. ಇವಾಗ ನೋಡಿ, ಅಷ್ಟಕ್ಕೆ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಎಕ್ಸ್ಟ್ರಾ ನೀವು ಒಂದೊಂದನ್ನೇ ಕಟ್ ಮಾಡಿ ತೆಗೆದುಕೊಳ್ಳಿ. ನೋಡಿ, ಈಗ ಪೂರ್ತಿ ತೆಗೆದುಕೊಂಡಿದ್ದೀನಿ. ಇವಾಗ ಸುತ್ತ ನ್ಯಾಚ್ ಹಾಕಿಬಿಟ್ಟು ಈ ಥರ ನ್ಯಾಚ್ ಹಾಕಿಬಿಟ್ಟು ಉಲ್ಟಾ ಮಾಡಿ, ಓಪನ್ ಇರುತ್ತಲ್ಲ ಆ ಭಾಗನ ನೀವು ಈ ಥರ ನೀಟಾಗಿ ಉಲ್ಟಾ ಮಾಡ್ಕೊಳ್ಳಿ. ಐರನ್ ಬೇಕಾದರೂ ಮಾಡ್ಕೋಬೋದು ನೀವು. ಈ ಥರ ಮಾಡಿಬಿಟ್ಟು ಐರನ್ ಬೇಕಾದರೂ ಮಾಡ್ಕೋಬೋದು. ಪೂರ್ತಿ ನೋಡಿ ಈ ಥರ ಆಗಿದೆ. ಇವಾಗ ಇದಕ್ಕೆ ಸೇರಿಸಿರೋ ಭಾಗಕ್ಕೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ನೀವು ಸೈಡ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಪೂರ್ತಿ ಇದೇ ಥರನೇ ಎಲ್ಲದಕ್ಕೂ ನೀವು ಈ ಥರನೇ ಹೊಲ್ಕೊಳ್ಳಿ. ನೋಡಿ, ಇದು ಆಗಿದೆ. ಇದು ಇವಾಗ ನಾನು ಡೋರಿಯನ್ನು ಮಾಡ್ಕೊಂಡಿದ್ದೀನಿ, ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಿಂದಿನ ವಿಡಿಯೋದಲ್ಲಿ ನೋಡಿ ಚೆಕ್ ಮಾಡಿ, ಗೊತ್ತಾಗಿಲ್ಲ ಅನ್ನೋರಿಗೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಉಲ್ಟಾ ಸೀದದಲ್ಲಿ ನೀವು ಈ ಡೋರಿ ಇಟ್ಬಿಟ್ಟು ಇವಾಗ ನೋಡಿ ಈ ಥರ ನೀವು ಸೈಡ್ಗೆ ಹೊಲಿಗೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗಿನ ಟ್ರೆಂಡ್ ಇದು. ನೋಡಿ, ಈ ಥರ ಎಕ್ಸ್ಟ್ರಾ ಬಟ್ಟೆನ ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಉಲ್ಟಾ ಮಾಡಿಬಿಡಿ. ನೋಡಿ, ಈ ಥರ ಬರುತ್ತೆ ಇದು. ಇವಾಗ ಇನ್ನೊಂದನ್ನು ಕೂಡ ನೀವು ಇದೇ ಥರನೇ ನೋಡಿ, ಉಲ್ಟಾ ಸೀದಾ ಕನ್ಫ್ಯೂಸ್ ಆಗುತ್ತೆ. ನೀವು ನೋಡಿ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ. ಅಂದರೆ ತುಂಬ ಹತ್ತಿರ ಆದರೆ ಚೆನ್ನಾಗಲ್ಲ, ತುಂಬ ದೂರ ಆದರೂ ಚೆನ್ನಾಗಿ ಕಾಣಲ್ಲ.
ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ನೀಟಾಗಿ ಈ ಥರ ಇಟ್ಬಿಟ್ಟು ನೋಡ್ಕೊಳ್ಳಿ ಒಂದು ಸರಿ. ನಿಮಗೆ ಕನ್ಫ್ಯೂಸ್ ಆದರೆ ಹಚ್ಚೋಕ್ಕಿಂತ ಮೊದಲೇ ನೀವು ಈ ಥರ ಬರುತ್ತಲ್ಲ ಹೀಗೆ ಮಾಡಿಕೊಂಡ್ರೆ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ನಾನು ಅಲ್ಲಿಗೆ ಹೊಲಿಗೆ ಹಾಕ್ಕೋತೀನಿ. ಕರೆಕ್ಟಾಗಿ ಅಲ್ಲಿಗೆ ಹೊಲಿಗೆ ಹಾಕಿಬಿಟ್ರೆ ನೀವು ಕರೆಕ್ಟಾಗಿ ಬರುತ್ತೆ. ನಿಮ್ಗೆ ಎಷ್ಟು ಬೇಕಾದರೂ ಈ ಥರ ನೀವು ಮಾಡ್ಕೋಬೋದು. ಒಂದನ್ನು ಮಾಡ್ಕೋಬೋದು, 2, 3, 4 ಎಷ್ಟು ಬೇಕಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ನೀವು ಡೋರಿ ಮಾಡಿದಾಗ. ನೋಡಿ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೂಪರ್ ಅಂತ ಒಂದು ಕಮೆಂಟ್ ಮಾಡಿ, ನಮ್ಗೆ ತುಂಬ ಖುಷಿ ಆಗುತ್ತೆ. ಚೆನ್ನಾಗಾಗಿದೆ ವಿಡಿಯೋ, ಇನ್ನೂ ಮಾಡಬೇಕು ಅನ್ನೋದನ್ನು ನಮಗೆ ಇಷ್ಟ ಆಗುತ್ತೆ. ನೋಡಿ ಈ ಥರ ಬಂದಿದೆ. ಇದೇ ರೀತಿ ನೀವು ಮಾಡ್ಕೊಳ್ಳಿ, ನಿಮ್ಮ ಬ್ಲೌಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನು 3 ಒಂದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ ಇದು ಆಗಿದೆ ಈಗ. ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಎಷ್ಟು ಕ್ಯೂಟಾಗಿ ಬೇರೆ ಬೇರೆ ಕಲರ್ ಆದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ ಇವಾಗ 2 ರೆಡಿಯಾಗಿದೆ ಇದು. ಇವಾಗ ಬ್ಲೌಸಿಗೆ ಹಚ್ಚಿ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ನೀಟಾಗಿ ಲೈನಿಂಗ್ ಕೊಟ್ಬಿಟ್ಟು ಈ ಥರ ನೀವು ಉಲ್ಟಾ ಮಡಚಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಬ್ಲೌಸಿಗೆ ನಾನು ಹಚ್ಚಿದ್ದೀನಿ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಇಷ್ಟ ಆದರೆ ಒಂದೇ ಲೈಕ್ ಮಾಡಿ, ನೀವು ಹೊಲ್ಕೊಳ್ಳಿ ನಿಮ್ಮ ಬ್ಲೌಸಿಗೆ. ಬೇರೆಯವರಿಗೂ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ನೀವು ಕೂಡ ಇದು ಟ್ರೈ ಮಾಡಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.